Well, Mr. Lokesh. Super, Mr. Lokesh. Audience. Nice pollution. ಸೂಪರ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ನೀವು ನೋಡ್ತಾ ಇದ್ರ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಜಾಕೀಸ್. ಧಿಕ್ಕಾರ ಧಿಕ್ಕಾರ ಸುಜನ್ಗೆ ಧಿಕ್ಕಾರ 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 ಸುಜನ್ಗೆ ಧಿಕ್ಕಾರ ಕಾರ ಕಾರ ಬೇಕು ಕಾರ ಕಾರ ಧಿಕ್ಕಾರ. ಹೇಯ್ ಅಲ್ಲಪ್ಪ ನನ್ನ ಮೇಲೆ ಧಿಕ್ಕಾರನ ಡೌನ್ ಡೌನ್ ನೀವು ಡೌನ್ ಡೌನ್ ಅಂತ ಇರೋದು ನನಗೆ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಬನ್ನಿ ಇಲ್ಲಿ. ಆಯ್ತು ಆಯ್ತು ಅಲ್ಲಿಗೆ ಬರ್ತೀವಿ. ಸುಜನ್ಗೆ ಧಿಕ್ಕಾರ. ಅದು ಬರಲ್ಲ ನನ್ಗೆ ಬೇಕಾ ನೀನು ಹೇಳಿ. ಬೇಡ ಬೇಡ ಅವನ್ ಬೇರೆ ಪದ ಸೇರಿಸ್ತಾನೆ. ಧಿಕ್ಕಾರ ಬೇಡ ಅವನಷ್ಟಕ್ಕೆ ಹೇಳಿ. ಶಾಂತಿ ಬೇಕು. ನನ್ಗೂ ಶಾಂತಿ ಬೇಕು. ಯಾವ ಶಾಂತಿಯನ್ನು ಹೇಳ್ತಾ ಇರೋದು? ಅದೇ ಕಬ್ಬಿನ ಗದ್ದೆ ಶಾಂತಿ ನನಗೂ ಬೇಕು. ಅಪ್ಪ ನಾನು ಹೇಳಿದ್ದು ಆ ಶಾಂತಿ ಅಲ್ಲ, ಪೀಸು ಪೀಸು. ಅವರು ಅದನ್ನೇ ಕೇಳ್ತಾ ಇರೋದು. ಸುಮ್ಮನೆ ನಿಂತ್ಕೊಳ್ಳ. ಧಿಕ್ಕಾರ ಯಾಕೆ ಕೂಗ್ತಾ ಇದೀರಾ? ನಾನು ಹೇಳ್ತೀನಿ ಹೇಳಿ ಅಂದ್ರೆ ಒಂದ್ ನಿಮಿಷ ಬನ್ನಿ ಕೂತ್ಕೊಳ್ಳಿ. ಎಲ್ಲ ನನ್ನ ಮೆಚ್ಚಿನ ಹೋರಾಟಗಾರರೇ ಎಲ್ಲ ಕೂತ್ಕೊಳ್ಳಿ. ಸುಜನ್ಗೆ ಧಿಕ್ಕಾರ. ನ್ಯಾಯ ಬೇಕೇ ಬೇಕು. ಎರಡು ನೀವೇ ಹೇಳ್ಬಿಟ್ರೆ ಉದ್ದೇಶ ಆಗ್ಲೇ ಬ್ರೆಡ್ ಕಿಕ್ಕ ಬಂದಿದ್ದಲ್ಲ ಕೊಡೋದು. ಪ್ರತಿಭಟನೆಗೆ ಸಪೋರ್ಟ್ ಮಾಡ್ರು. ಆ ಕಡಲೆಪುರಿ ತಗೊಂಬಂದಿದ್ವಲ್ಲ ಕೊಡ. ಇದು ಎಲ್ಲಿಟ್ಕೊಂಡಿದ್ದಪ್ಪ? ಕೊಡ ಹೇಳ್ತೀನಿ. ಕೂಡ ಅಪ್ಪ ಆವಾಗ್ಲಿಂದ ನೋಡ್ತಾ ಇದೀನಿ. ಏನ್ರೋ ನಿಮ್ದು ಹುಚ್ಚಾಟ? ಇದು ಕಡ್ಲೆಪುರಿ, ಇದು ಬನ್ನು. ಗೊತ್ತು ನಿಮ್ ಮಾವ ಬಾಟ ಶುರು ಮಾಡ್ತಾನಲ್ಲ, ಅದಕ್ಕೆ ಟೈಮ್ ಪಾಸ್ ಇರ್ಲಿ ಅಂತಂದು. ಕರ್ಮಾಗುರು ಇವ್ರದು. ರೇ ಮಾವ ನೀವೇನ್ರಿ ಇವ್ರ ಜೊತೆ ಸೇರ್ಕೊಂಡು ಧಿಕ್ಕಾರ ಧಿಕ್ಕಾರ ಕೂಗ್ತಾ ಇದ್ರಿ? ಏನ್ರಿ ಆಗಿದೆ ನಿಮ್ಗೆಲ್ಲ? ಏನಾಗಿದೆ ಅಂತ ನೋಡಿದ್ರೆ ಗೊತ್ತಾಗಲ್ವಾ? ಟೈಟ್ ಆಗೈತೆ. ಸುಮ್ಮನಿರ್ರೆ ಸ್ವಲ್ಪ. ನಿಮ್ಮಿಂದ ಅಳಿ ಅಂದ್ರೆ ನಮ್ಗೆ ದೊಡ್ಡ ಅಪರಾಧವಾಗಿದೆ, ನನಗೆ ಅನ್ಯಾಯವಾಗಿದೆ. ಏನು ಅಳಿ ಅಂದ್ರೆ ನಿಮಗೆ ಒಂದು ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ದಯವಿಟ್ಟು ನೀವು ಉತ್ತರ ಕೊಡ್ಬೇಕು. ನಾನು ಮತ್ತು ನನ್ನ ಮಗ ಅಷ್ಟೊಂದು ಕಿತ್ತದವ್ರ? ಇದ್ರಲ್ಲಿ ಕೇಳೋಂತ ಪ್ರಶ್ನೆ ಏನಿದೆ ಗೊತ್ತಿರತ್ತಾನೆ? ಏನ ಇವ್ನಿಗೆ ಏನು ಸನ್ಮಾನ ಕೊಟ್ಟು ನಂಗೆ ನೀನು ಅವ್ರ ಮಗ ಅಲ್ವೇಣ ಕಿತ್ತದಂತಾನೆ ನೀನು. ನೋಡಿ ಅಳಿ ಅಂದ್ರೆ ನಾನು ಮತ್ತು ನನ್ನ ಮಗ ಮುದ್ದೇಶ ಇಲ್ಲದೆ ಇರುವಾಗ ಮಜಾ ಟಾಕೀಸಿಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನು ಹೇಗೆ ಕರೆಸಿದ್ರಿ ಅಂತ ನನ್ನ ಪ್ರಶ್ನೆ. ಅಳಿಯನಾಗಿ ಮಾವನಿಗೆ ಭಾವಮೈದನಿಗೆ ಮಾಡುವ ಅನ್ಯಾಯ ಅಲ್ವಾ ಇದು? ಇದಕ್ಕೆ ಹೋರಾಟ ಮಾಡ್ತಾ ಇದೀರಾ ನೀವು? ಸರಿ, ಒಪ್ಕೋಬೇಕಾದ್ದೆ. ನೀವಿರ್ಲಿಲ್ಲ ನಾವು ಆ ಸ್ಪೆಷಲ್ ಎಪಿಸೋಡ್ ಮಾಡಿದ್ವಿ. ಕುರಿ ಮುತ್ತು ನೀವು ಆ ಎಪಿಸೋಡ್ ಅಲ್ಲಿ ಇದ್ರಿ ತಾನೆ? ನಾನು ತುರಿ ಇದ್ವಲ್ಲ. ಮತ್ತೆ ನೀವ್ಯಾಕೆ ಹೋರಾಟ ಮಾಡ್ತಾ ಇದ್ದೀರಾ? ಯಾಕೆ ಏನ್ ತುರಿ ಇವನು ಹಿಂಗೆ ಕೇಳ್ತಾನೆ ನನ್ಗೆ? ನನ್ನನ್ ಕೇಳಿದ್ರೆ ನಾನೇನ್ ಹೇಳಿ? ನಾನೇ ಹೇಳ್ತೀನಿ ಬಿಡು. ಹೇಳು. ಅವನು ಬರ್ತಡೇ ಫಂಕ್ಷನ್ ಸೆಲೆಬ್ರೇಟ್ ದೊಡ್ಡದಾಗಿ ಮಾಡ್ಕೊಂಡ್ಬಿಟ್ಟು ನಮ್ಮನ್ನು ಕರೀಲಿಲ್ಲ. ಇದು ಯಾವ ನ್ಯಾಯ? ಅದಕ್ಕೆ ನಾವು ಖಾರ ಖಾರ ಕೂಗ್ತಿರೋದ್ ನಾವು. ಮಾವ ನೋಡಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನೋಡಿ, ಅಪ್ಪು ಅವ್ರು ಬಂದಾಗ ನೀವು ಅದೆಲ್ಲಿ ಕುಡ್ಕೊಂಡು ಬಿದ್ದಿದ್ರೋ ಗೊತ್ತಿಲ್ಲ. ಇವನು ಮುಖೇಶ ಕಬ್ಬನ್ ಗದ್ದೆಯಲ್ಲಿ ಹೋಗಿ ಲೇಟ್ ಮಾಡ್ಕೊಂಡ್ ಬಂದ. ಅಲ್ಲ, ಅಪ್ಪು ಅವ್ರು ಬಂದು ನಮ್ಮ 250th ಎಪಿಸೋಡ್ ಗೆಸ್ಟ್ ಆಗಿ ಬಂದಿದ್ರಲ್ಲ, ಸೊ ಹಾಗಾಗಿ ನಾವು ಎಪಿಸೋಡ್ ಮಾಡೋ ಖುಷಿಲಿ ನಿಮ್ಮಿಬ್ಬರನ್ನ ಮರ್ತು ಬಿಟ್ವಿ. ಐ ಆಮ್ ಸಾರಿ. ನೀನು ಹುಟ್ಟಿದ ದಿನ ದೊಡ್ಡ ಪೋಸ್ಟ್ ಹೊಡಿಸ್ಬಿಟ್ಟು ನಿನ್ ಕೈ ಮುಕ್ಕೊಂಡು ನಿಂತಿರೋ ಫೋಟೋ ಹೊಡಿಸ್ಬಿಟ್ಟು ರೋಡ್ಗೆಲ್ಲ ಅಣ್ಸಮ್ ಅನ್ಕೊಂಡಿತ್ತು. ಬಡವರ ರಿಲೇಟಿವ್, ಬಡವರ ಬಂಧುಗೆ ಅವನ್ ಇಂಗ್ಲಿಷ್ ಅಲ್ಲಿ ಬಡವರ ರಿಲೇಟಿವ್, ಸಮಾಜದ ಲೀಡರ್, ಆಲ್ರೆಡಿ ಲ್ಯಾಡರ್ ಸುಜನ್ ಲೋಕೇಶ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಗುಂಡು ಮಾವ, ರಾಣಿ, ಮುದ್ದೇಶ, ವರಲಕ್ಷ್ಮಿ, ಕುರಿ ಮತ್ತು
ಇತರಾರು ಮುತ್ತು. ಏಯ್ ನನ್ನ ಸೆಲೆಬ್ರೇಷನ್ ಹೆಂಗಿರ್ತಿತ್ತು ಗೊತ್ತಾ? ನೀ ಏನಪ್ಪ ಮಾಡ್ತಿದ್ದೆ ಸೆಲೆಬ್ರೇಷನ್ಗೆ? ನನ್ನ ತೂಜಾ ಬಾರ್ ಕೆಳಗಡೆ ನಿನ್ನ ತೋಟ ಇಟ್ಬಿಟ್ಟು ಹಾ. ಹಾರ ಹಾಕ್ಬಿಟ್ಟು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ಯಾ ನನ್ ತಿಥಿ ಮಾಡ್ತಿದ್ಯಾ? ನಾನು ತೋಟ ಇಟ್ಟು ಹಾರನ ತೂಜಾ ಬಾರ್ ಬೋರ್ಡ್ಗೆ ಹಾಕ್ತಿದ್ದೆ ನಾನು. ಓ ಹಂಗೆ ಸರಿ ಊಟ ಇಟ್ಟು ಬಂದವ್ರಿಗೆಲ್ಲ ನಾನೇ ಫುಲ್ ಬಾಟ್ಲಿ ವಿಸ್ಕಿ ಇಟ್ಕೊಂಡು ಒಂದೊಂದು ಸ್ಪೂನ್ ಈಗ ಹಾಕೊಂಡು ಬಂದ್ಬಿಡ್ತಿದ್ದೆ, ಹೋಗ್ರಪ್ಪ ತಗೊಂಡೋಗಿ ಅಂತ. ಆದ್ರೆ ನೀನು ನಿನ್ನ ಬರ್ತಡೇ ನಮ್ಗೆ ಹೇಳ್ದೇನೆ ಸೆಲೆಬ್ರೇಟ್ ಮಾಡ್ಕೊಂಡ್ಬಿಟ್ಟಲ್ಲ, ನಮ್ಗೆಲ್ಲ ಮೋಸ ಮಾಡ್ಬಿಟ್ಟೆ ನೀನು. ಅದಕ್ಕೆ ನಾವು ಉಗ್ರವಾದ ಹೋರಾಟ ಮಾಡ್ತಾ ಇದೀವಿ. ನಾವು ಅದಕ್ಕೆ ಈಗಿನಿಂದಾನೆ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದೀವಿ. ಎತ್ತಳ್ರ ಮೇಲೆ ಎತ್ತಳ್ರ ಬರ್ರಲ್ಲಿ. ಬಂದೆ. ಅಪ್ಪ ಈ ಹುಟ್ಟು ಹಬ್ಬ ಅನ್ನೋದು ಒಂದು ವಿಚಿತ್ರವಾದಂತ ಒಂದು ಕಾನ್ಸೆಪ್ಟ್. ಅದು ಪ್ರತಿ ವರ್ಷನೂ ನಾವು ಇನ್ನೂ ಇದೀವಿ ಅನ್ನೋದನ್ನ ನಮಗೆ ಜ್ಞಾಪಿಸ್ತಾ ಇರುತ್ತೆ. 100%. ಯಾರಾದ್ರೂ ಇದೆಯಾ ಅಂತ ಕೇಳಿದಾಗ ಮುಂದಿನ ಪ್ರಶ್ನೆ ಏನ್ ಮಾಡ್ತಿದ್ಯಾ ಅಂತ ಬರುತ್ತೆ. ಆಗ ನಾವೇನಾದ್ರೂ ಮಾಡಿದ್ರೆ ಮುಂದೇನ್ ಮಾಡ್ತೀಯ ಅನ್ನೋ ಇನ್ನೊಂದು ಪ್ರಶ್ನೆನೂ ಬರುತ್ತೆ. ಏನಾದ್ರೂ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ಬೋದು ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡ್ತಾ ಹೋಗುತ್ತೆ. ಇಂಥ ಟೈಮಲ್ಲಿ ನಾವು ನಮ್ಮ ಲೈಫಲ್ಲಿ ಯಾವತ್ತೂ ಮರೆಯೋಕಾಗ್ದಿರೋಂತ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಅಥವಾ ಯಾವ್ದೋ ಮೆಮೊರಬಲ್ ಕೆಲಸನ ನಾವು ಮಾಡ್ಬೇಕು. ಆ ನೆನಪುಗಳನ್ನ ಕಟ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೇಕು. ಅಳಿ ಅಂದ್ರೆ ನೀವು ಹುಟ್ಟುಹಬ್ಬ ದಿವಸ ಏನು ಒಳ್ಳೆ ಕೆಲಸ ಮಾಡ್ಬೇಕಂತ ನಮ್ ಜನತೆಗೆ ತಿಳಿಸಿ ನೋಡೋಣ. ನೀವೇನು ಮಾಡಬೇಡಿ, ನೀವು 4 ಜನ ದಯವಿಟ್ಟು ಸೈಲೆಂಟ್ ಆಗಿ ಇಲ್ಲಿ ಕೂತ್ಕೊಳ್ಳಿ. ಇವತ್ತು ನಮ್ಮ ಮಜಾ ಟಾಕೀಸ್ ಅಲ್ಲಿ ಬಹಳ ಸ್ಪೆಷಲ್ ಆದಂತ ಒಂದು ಎಪಿಸೋಡ್ ಅನ್ನ ನಾವು ಮಾಡೋಣ. ಇಲ್ಲಿಗೆ ಬಹಳ ಸ್ಪೆಷಲ್ ಆಗಿರೋ ಗೆಸ್ಟ್ ಗಳನ್ನ ಕರೆಸ್ತೀನಿ. ಅವ್ರು ಬರ್ತಾರೆ, ಅವ್ರು ಮಾಡಿರೋ ಸಾಧನೆ ಬಗ್ಗೆ ಮಾತಾಡ್ತೀವಿ. ಅದನ್ನ ನೋಡಿ ನೀವು ಕಲ್ತ್ಕೊಳ್ಳಿ. Whatever you people are doing, no? Even I've never seen Arjun sir this involved in any show and doing things. Very sportive. You're asking anything, he's doing it like, you know. I'm like, so it's a very frank thing. He like, you know, you talk ಅರ್ಜುನ್ to ಸರ್ ಹಿಂಗ್ ನೋಡಿದ್ರು. So it was really, really nice. I was just telling JK, it's a fantastic show. Thanks for having us here. ಥ್ಯಾಂಕ್ ಯು ನಮ್ಮ ಪ್ರಿವಿಲೇಜ್ ಸರ್. Yeah, and talking about ವಿಸ್ಮಯ ನೋಡಿದ್ರೆ ನಾನು ಇಲ್ಲೇ ಹುಟ್ಟು ಬೆಳೆದಿದ್ದ ಹುಡುಗ. ಸೊ ನನಗೆ ಅರ್ಜುನ್ ಸರ್ ಎಲ್ಲ ಟಿವಿಯಲ್ಲಿ ನೋಡಿ ಅವ್ರ ಸ್ಟಂಟ್ ಎಲ್ಲ ನಾವು ಟ್ರೈ ಮಾಡ್ತಾ ಇದೀವಿ. ಅವ್ರ ಜೊತೆ ಅವ್ರ 150ನೇ ಸಿನಿಮಾ ಪ್ರೊಡ್ಯೂಸ್ ಮಾಡೋದು ತುಂಬಾ ದೊಡ್ಡ ಭಾಗ್ಯ. ನಮ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸರ್. ಈಗ ಇನ್ನೊಂದು ವಿಸ್ಮಯನ ತೋರಿಸ್ತಾ ಇದೀನಿ. ಇವತ್ತು ಮಜಾ ಟಾಕೀಸಿನಲ್ಲಿ ಒಂದು ಅದ್ಭುತವಾದಂತ ಒಂದು ವಿಸ್ಮಯ ನಡೆಯಲಿದೆ. ಅದೇನು ಅಂದ್ರೆ ನಮ್ಮ JK ಅವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನಾನ್ ಯಾಕಪ್ಪ? ಓಕೆ, ಈಗ ನೋಡಪ್ಪ, ನಾನು ಹೇಳ್ಬೇಕಾಗಿರೋದು ಹೇಳಾಗೋಗಿದೆ. ನೀನ್ ಅರ್ಜುನ್ ಸರ್ ಫ್ಯಾನು, ಅವ್ರನ್ನ ಕನ್ವಿನ್ಸ್ ಬಿಟ್ಟು ಅವ್ರ ಜೊತೆ ನೀನೇ ಡ್ಯಾನ್ಸ್ ಮಾಡು. ಇದು ತುಂಬಾನೇ ಆಗ್ಲಿಲ್ಲವಾ? ಬ್ರಿಲಿಯಂಟ್ ಅಲ್ವಾ ಸರ್? ಇದು ತುಂಬಾ ಜಾಸ್ತಿ ಆಯ್ತಲ್ಲ? ಜಾಸ್ತಿ ಆಯ್ತು. ಆಕ್ಚುಲಿ ನಾನ್ ಮಾಡಾಯ್ತಲ್ಲ, ಸೂಪರ್ ಸಾಂಗು ನಿಮ್ದೆ, ಸೂಪರ್ ಹಿಟ್ ಸಾಂಗು. ನೋಡಿ ನೀವೇ ಡ್ಯಾನ್ಸ್ ಮಾಡಕ್ ಶುರು ಮಾಡ್ತೀರಾ. ನಾನ್ ನೋಡ್ತೀನಿ ಅಷ್ಟೇ, ನೀನ್ ಮಾಡಿ. ಸರ್ ಡೈಲಾಗ್ ಸರ್, ಡೈಲಾಗ್ ಇವಾಗ ವಿಸ್ಮಯ ಸಿನಿಮಾದು ಒಂದು ಡೈಲಾಗ್ ಹೇಳಿ ಸರ್. There is one dialogue in our film which Arjun sir has said. Welcome team. This guy is definitely a psychotic and a serial killer. That's what Arjun sir would have said. Ade same thing if Rajini sir would have come. Welcome team. This guy is definitely a psychotic or serial killer. The same thing if Kamal sir. Welcome team. This guy is definitely a psychotic and a serial killer. Sir, I will teach you something in Kannada, sir. It is very easy, sir. ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಜಾ ಟಾಕೀಸ್. ನೀವು ನೋಡಿದ್ರ ಮಜಾ ಟಾಕೀಸ್ ಅಷ್ಟೇ. ಎಲ್ಲರಿಗೂ ಸ್ವಾಗತ. ನೀವು ನೋಡ್ತಿದ್ದೀರಾ ಮಜಾ ಟಾಕೀಸ್. ಚೆನ್ನಾಗಿದೆ. ರಜನಿ ಸರ್ ಎಲ್ಲರಿಗೂ ಸ್ವಾಗತ. ನೀವು ನೋಡ್ತಿದ್ದೀರಾ ಮಜಾ ಟಾಕೀಸ್. ಕಮಲ್ ಸರ್. Mr. Sujan, I didn't expect that you are going to say this. ಎಲ್ಲರಿಗೂ ಸ್ವಾಗತ. ನೀವು ನೋಡ್ತಿದ್ದೀರಾ ಮಜಾ ಟಾಕೀಸ್. Superb, sir. Fantastic. Thank you, sir. ಓಕೆ, ವಿಸ್ಮಯ ಚಿತ್ರತಂಡದವ್ರ ಹತ್ರ ನಮ್ಮ ಆಡಿಯನ್ಸ್ ಮಾತಾಡ್ತಾರೆ ಸರ್. ಅವರ ಪ್ರಶ್ನೆಗಳು. ಯಾರು ಮೊದಲಿಗರು?
ಹಲೋ ಹಾ ಸರ್, ನಾನು ನಾಗಜ್ಯೋತಿ ಅಂತ ಹಾ ಮುರುಗಮಲ್ಲ ಇಂದ ಕೋಲಾರ ಡಿಸ್ಟ್ರಿಕ್ಟ್ ಕಡೆಯಿಂದ ಬಂದಿರೋದು. ಹೇಳಿಮ್ಮ. ನಮ್ಮ ಚೀಫ್ ಗೆಸ್ಟ್ ಅರ್ಜುನ್ ಸರ್ಜಾ ಅವ್ರಿಗೆ ಒಂದೇ ಒಂದು ಕ್ವಶನ್ ಹೇಳಿ. ಸರ್, ಕನ್ನಡದಲ್ಲಿ ನಿಮ್ಗೆ ಯಾವ ಹೀರೋ ಅಂದ್ರೆ ಇಷ್ಟ ಮತ್ತೆ ಯಾಕೆ? ಡಾಕ್ಟರ್ ರಾಜ್ಕುಮಾರ್. ಥ್ಯಾಂಕ್ ಯು ಸೋ ಮಚ್. ಯಾಕೆ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತು ಅವ್ರನ್ನ ಯಾಕೆ ಇಷ್ಟಪಡ್ತೀವಿ ಅಂತ. ಹೌದು. ಅವರ ಒಂದು ಕನ್ನಡದ ಬಗ್ಗೆ ಅವ್ರಿಗಿದ್ದ ಅಭಿಮಾನ, ಅವರ ನಟನೆ, ಆಮೇಲೆ ಆ ಭಕ್ತಿ, ಅವರ ವರ್ಕ್ ನಲ್ಲಿ ಇದ್ದಂತ ಅವರ ಭಕ್ತಿ, ಜನಗಳನ್ನ ಅವರು ನೋಡದಂತ ರೀತಿ, ಇನ್ನು ಎಷ್ಟೋ ಇದೆ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ. ಧನ್ಯವಾದಗಳು ಸರ್. ಓಕೆ, ನೆಕ್ಸ್ಟ್. ನಮಸ್ತೆ ಸರ್, ನನ್ನ ಹೆಸರು ಲತಾಂಬಾ ಸಿ. ಸರ್, ನಾನು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಎಂ ಕೋಡಳ್ಳಿ ಗ್ರಾಮದಿಂದ ಬರ್ತಾ ಇದ್ದೀನಿ ಸರ್. ಹಾಗೆ ನನ್ನ ಕ್ವೆಶನ್ ಶ್ರೀ ಅರ್ಜುನ್ ಸರ್ಜಾ ಸರ್ ಅವ್ರಿಗೆ. ಚಿರಂಜೀವಿ ಸರ್ಜಾ, ಧ್ರುವ ಸರ್ಜಾ ಹಾಗೂ ಐಶ್ವರ್ಯ ಸರ್ಜಾ ಮತ್ತೆ ನೀವು ಸೇರ್ಕೊಂಡಾಗ ಯಾವ ರೀತಿಯ ಫಿಲ್ಮ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀರಾ ಸರ್? ಇದುವರೆಗೂ ಅಂದ್ಕೊಂಡಿಲ್ಲ. ಒಂದು ಹಿಸ್ಟಾರಿಕಲ್ ಪಿಕ್ಚರ್ ಒಂದು ಮಾಡ್ಬೇಕು ಅಂದ್ಕೊಂಡಿದೀನಿ. ಪ್ರಾಬಬ್ಲಿ ಆ ಪಿಕ್ಚರ್ ನಲ್ಲಿ ಏನಾದ್ರೂ ಈ ಒಂದು ಸ್ಟಾರ್ ಕಾಸ್ಟ್ ಇರುತ್ತೆ. ಸೂಪರ್, ಆಕ್ಚುಲಿ ಒಳ್ಳೆ ಐಡಿಯಾ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಹಾ, ನೆಕ್ಸ್ಟ್. ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಸುಕೃತ, ನಾನು ತುಮಕೂರಿಂದ ಬಂದಿದ್ದೀನಿ. ನನ್ನ ಕ್ವೆಶನ್ ಅರ್ಜುನ್ ಸರ್ಗೆ. ಸರ್, ನಿಮ್ಗೆ ಹೀರೋ ಆಗಿ ಮಾಡಕ್ ಇಷ್ಟನಾ ಅಥವಾ ವಿಲನ್ ಆಗಿ ಆಕ್ಟ್ ಮಾಡಕ್ ಇಷ್ಟನಾ ಸರ್? ಥ್ಯಾಂಕ್ ಗಾಡ್, ಹೀರೋಯಿನ್ ಆಗಿ ಮಾಡಕ್ ಇಷ್ಟ ಅಂತ ಕೇಳಲಿಲ್ಲ. ಹೀರೋ ಆಗಿ ತುಂಬಾ ಮಾಡ್ಬಿಟ್ಟಿದೀನಿ. ವಿಲ್ಲನ್ ಮಾಡಬಾರ್ದು ಅಂತ ಏನಿಲ್ಲ ನನಗೆ. ಒಳ್ಳೆ ಎಕ್ಸೈಟಿಂಗ್ ಆಗಿರುವಂತ ಒಂದು ಪಾತ್ರಗಳು ಸಿಕ್ಕಿದ್ರೆ ಅದು ಮಾಡ್ತೀನಿ. ಯಾವ ಕ್ಯಾರೆಕ್ಟರ್ ಬೇಕಾದ್ರೂ ಮಾಡ್ತೀನಿ. ವಿಲನ್ ಮಾಡಿಲ್ಲ. ಇನ್ನೊಂದು, ಕನ್ನಡ ಇಂಡಸ್ಟ್ರಿ ಕಂಡಿರುವಂತ ಅದ್ಭುತವಾದಂತ ಒಬ್ಬ ನಟ ಅಂಡ್ ಖಳನಟ ಇವರ ತಂದೆ ಶಕ್ತಿ ಪ್ರಸಾದ್ ಅವರು. ಅಂತ ಒಂದು ಟ್ಯಾಲೆಂಟ್ ಅವ್ರು ಮಾಡಿದಂತ ಸಿನಿಮಾಗಳು ನೋಡಿದ್ರೆ ಇವತ್ತಿಗೂ ಇಟ್ ಇಸ್ ವೆರಿ 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 ಫ್ರೆಶ್. ಸೊ ಹಾಗಾಗಿ ಅವರ ಮಗ ಈ ಮಟ್ಟಕ್ಕೆ ಹೀರೋ ಆಗಿರೋದು ಇಟ್ ಇಸ್ ಫಿನಾಮಿನಲ್. ಆಕ್ಚುಲಿ ಇನ್ನೊಂದೇನಂದ್ರೆ, ನಮ್ಮ ತಂದೆ ಮಾಡಿದಂತ ಸಿನಿಮಾದಲ್ಲಿ ಮೊದಲನೇ ಸಿನಿಮಾ ಇವ್ರು ಅಂಬರೀಶ್ ಪುರಿ ಅವ್ರದ್ದು ಕಾಡು. ಅದರಲ್ಲಿ ನಮ್ಮ ತಂದೆ ವಿಲ್ಲನ್ನು, ಅಂಬರೀಶ್ ಪುರಿ ವಾಸ್ ದ ಹೀರೋ. ಆ ಸಿನಿಮಾ ಆದ್ಮೇಲೆ ಮೈ ಫಾದರ್ ಬಿಕೇಮ್ ಅ ಹೀರೋ ಅಂಡ್ ಅಂಬರೀಶ್ ಪುರಿ ಸ್ಟಾರ್ಟೆಡ್ ಡೂಯಿಂಗ್ ನೆಗೆಟಿವ್ ಕ್ಯಾರೆಕ್ಟರ್ಸ್. ಸೊ ಫಾರ್ ಅನ್ ಆಕ್ಟರ್ ಯುಡ್ ನೆವರ್ ನೋ ವೇರ್ ಯುವರ್ ಡೆಸ್ಟಿನಿ ಗೋಸ್ ಅಂತ. ಬಟ್ ಎನಿವೇಸ್, ಥ್ಯಾಂಕ್ ಯು, ವಂಡರ್ಫುಲ್ ಕ್ವೆಶ್ಚನ್ ಮಾ. ಥ್ಯಾಂಕ್ ಯು ಸರ್. ವಿಸ್ಮಯ ತಂಡದವರು ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದು. ಇಟ್ ವಾಸ್ ಅ ವಂಡರ್ಫುಲ್ ಎಪಿಸೋಡ್. ಸರ್, ಅರ್ಜುನ್ ಸರ್, ಮತ್ತೆ ನೀವು ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದು. ಇಟ್ ವಾಸ್ ಅನ್ ಆನರ್ ಅಂಡ್ ಮತ್ತೊಮ್ಮೆ ಕಂಗ್ರಾಚುಲೇಷನ್ಸ್ ಫಾರ್ 150th ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಸರ್. ಸೂಪರ್ ಶೋ ಇದು. ನಿಮ್ಮ 150ನೇ ಸಿನಿಮಾ ವಿಸ್ಮಯಗೆ, ನಿಮ್ಮ ಸಿನಿಮಾ ಜರ್ನಿಯಲ್ಲಿ ಈ ಒಂದು ಲ್ಯಾಂಡ್ ಮಾರ್ಕ್ಗೆ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಇದೆ, ಸ್ವೀಕರಿಸ್ಕೋಬೇಕು. ಥ್ಯಾಂಕ್ ಯು ಸರ್. ನವೀನ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ಥ್ಯಾಂಕ್ ಯು ಕಣ. Really happy. ಥ್ಯಾಂಕ್ ಯು ಸರ್. ಇಟ್ಸ್ ನೈಸ್ ಇದೆಲ್ಲ. ಒಳ್ಳೆ ಗೆಸ್ಚರ್ ಇದು, ತುಂಬಾ ಚೆನ್ನಾಗಿ. ಗಿಡ ಬೆಳೆಸಿ. ವೀಕ್ಷಕರೇ, ಆರ್ಟಿಸ್ಟ್ ಆದ್ಮೇಲೆ ಜನರನ್ನ ಎಂಟರ್ಟೈನ್ ಮಾಡೋದೇ ಒಂದು ಉದ್ದೇಶ ಇರುತ್ತೆ. ಅದರಲ್ಲೂ 150 ಸಿನಿಮಾಗಳಿಂದ ನಮ್ಮೆಲ್ಲರನ್ನ ರಂಜಿಸಿರುವಂತಹ ನಮ್ಮ ಅರ್ಜುನ್ ಸರ್ಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದೀವಿ. 150ನೇ ಸಿನಿಮಾ ವಿಸ್ಮಯಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಬಂದಿದ್ದಕ್ಕೆ. ದಯವಿಟ್ಟು ನಾನು ಕೇಳೋದು ಒಂದೇ ಒಂದು, ಗಿಡ ನೆಡಿ, ನೀರನ್ನ ಉಳಿಸಿ, ನಗ್ತಾ ಇರಿ, ನಗಿಸ್ತಾ ಇರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್.